ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಮಸ್ಕಾರ. ನಮ್ಮ ಹೃದಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ದೇವರ ಗುಡಿಯಾಗಿ ನೆಲೆಸಿರ್ತಾರೆ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಮೂವಿಯಲ್ಲಿ ಫೋಟೋಗಳು ಹಾಕ್ಕೊಂಡು ಎಷ್ಟೋ ಜನ ಚಿತ್ರಗಳು ಫಿಲಮ್ ಮಾಡಿದ್ದಾರೆ. ಅದರಲ್ಲಿ ವಿಷ್ಣುವರ್ಧನ ಅಂತ ಫಿಲಮ್ ಮಾಡಿದ್ದಾರೆ. ಸುದೀಪ್ ಅವರು ಅಭಿನಯ ಚಕ್ರವರ್ತಿ ಸುದೀಪ್ ಅವರು ಕೋಟಿಗೊಬ್ಬ ಮಾಡಿದ್ದಾರೆ. ಇದೇ ರೀತಿ ನಾನಾ ರೀತಿ ಸಿನಿಮಾಗಳು ಮಾಡೋರೆ. ಕೋಟಿಗೊಬ್ಬ ಸುದೀಪ್ ಅಂದರೂ ತಪ್ಪಾಗಲ್ಲ. ಸುದೀಪ್ ಅವರು ಏನು ಮಾಡಿದ್ದಾರೆ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿನ ನೆಲಸಮ ಮಾಡಿದ್ದಕ್ಕೆ ಎಲ್ರಿಗೂ ಕೋಟಿ ಅಭಿಮಾನಿಗಳಿಗೆ ಮನಸ್ಸು ನೋವಾಗಿತ್ತು. ಅದರೆಲ್ಲ ಸ್ವಲ್ಪಾರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸುದೀಪ್ ಅವರು. ದಯವಿಟ್ಟು ಸುದೀಪ್ ಅವರು ಅರ್ಧ ಎಕರೆ ತೊಗೊಂಡು ಡಾಕ್ಟರ್ ವಿಷ್ಣುವರ್ಧನ ಪುತ್ತಳಿ ಹಾಗೂ ಭಕ್ತಿ ಕೇಂದ್ರ ದಾದಾ ಭಕ್ತಿ ಕೇಂದ್ರ ಅಂತ ಮಾಡ್ತಾಯಿದ್ದಾರೆ. ಅದಕ್ಕೆ ಎಲ್ಲರೂ ಯಾರು ಜೊತೆಗಿದ್ದು ಮಾಡ್ತಾರೋ ಅವ್ರಿಗೆಲ್ಲ ನಾವು ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಅದಕ್ಕೆ ವಿರೋಧವಾಗಿ ಯಾವ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಮಾತಾಡಬಾರ್ದು. ಯಾಕಂದರೆ ಅವ್ರು ಮಾಡೋದನ್ನ ಖುಷಿಪಡಿ, ಇಲ್ಲ ನೀವು ಮಾಡಿ ತೋರಿಸಿ. ಪುಣ್ಯಭೂಮಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದೇ ಇರುತ್ತೆ. ಇದು ಎಲ್ಲ ಏರಿಯಾಗಳಲ್ಲೂ ಇರ್ಬೋದು, ಎಲ್ಲ ಊರುಗಳಲ್ಲೂ ಇರ್ಬೋದು. ಡಾಕ್ಟರ್ ವಿಷ್ಣುವರ್ಧನ್ ಪುತ್ತಳಿ ಅದನ್ನು ಭಕ್ತಿ ಕೇಂದ್ರ ಅಂತ ಪ್ರತಿಯೊಬ್ಬರು ಮಾಡ್ಬೋದು. ಈಗ ನೀವು ಮಾತಾಡ್ತಿರಲ್ಲ ಅಭಿಮಾನಿಗಳು, ನೀವು ಮಾಡಿ. ಕೆ ಮಂಜು ಅವರು ಇದೇ ರೀತಿ ಇದು ಪುಣ್ಯಭೂಮಿಗೆ ಹೋರಾಟ ಮಾಡಲಿ. ನಾವೆಲ್ಲರೂ ಜೊತೆಗಿರ್ತೀವಿ, ಜೊತೆಗೆ ಬಂದೇ ಬರ್ತೀವಿ. ಪ್ರತಿಯೊಬ್ಬ ಅಭಿಮಾನಿನೂ ಬರ್ತಾನೆ. ಕರ್ನಾಟಕದಲ್ಲಿರೋ ಎಲ್ಲ ಅಭಿಮಾನಿಗಳು ಒಂದೇ ಗುರಿ, ಪುಣ್ಯಭೂಮಿ ಗುರಿ ಇದೆ, ಅದು ಬಂದೇ ಬರ್ತಾರೆ. ದಯವಿಟ್ಟು ವಿರೋಧ ಮಾತ್ರ ಮಾತಾಡಬೇಡಿ. ಯಾವತ್ತಿದ್ರೂ ಡಾಕ್ಟರ್ ವಿಷ್ಣುವರ್ಧನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಇವತ್ತು ಅಲ್ಲಿ ಹೊಡೆದಿರ್ಬೋದು, ಅವರು ನೆಲಸಮ ಮಾಡಿರ್ಬೋದು. ಪ್ರತಿಯೊಬ್ಬರ ಕೋಟಿ ಅಭಿಮಾನಿಗಳ ಹೃದಯದಲ್ಲಿ ಡಾಕ್ಟರ್